ಸ್ನೇಹಿತರೆ, ನಾವು ಇವತ್ತು IAS 1986 ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡೋಣ. IAS 1980ರಲ್ಲಿ ಭೂಗೋಳಶಾಸ್ತ್ರ ಬಂದಿರುವಂಥ ಪ್ರಶ್ನೆಗಳು ಚರ್ಚೆ ಮಾಡೋಣ. ಸ್ನೇಹಿತರೆ, ಸಮುದ್ರದಲ್ಲಿ ಉಬ್ಬರವಿಳಿತಗಳು ಉಂಟಾಗುವುದು. ನೋಡಲಿ, ಸಮುದ್ರದಲ್ಲಿ ಉಬ್ಬರವಿಳಿತ ಉಂಟಾಗುವುದು ಯಾವ ಕಾರಣದಿಂದ ಸಮುದ್ರದಲ್ಲಿ ಉಬ್ಬರವಿಳಿತ ಆಗುತ್ತವೆ ಸ್ನೇಹಿತರೆ? ಇಲ್ಲಿ ನೋಡಲಿ, ಸರಿಯಾದ ಉತ್ತರ ಚಂದ್ರ ಮತ್ತು ಸೂರ್ಯರ ಆಕರ್ಷಣೆಯಿಂದ. ನೋಡಲಿ, ಸಮುದ್ರದಲ್ಲಿ ಉಬ್ಬರವಿಳಿತ ಯಾಕತ್ತವ ಅಂದರೆ ಚಂದ್ರ ಮತ್ತು ಸೂರ್ಯ ಆಕರ್ಷಣೆಯಿಂದ. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ನೋಡ್ರಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ಅವರು ಒಂದು ಸ್ಥಳದ ಆದರ್ಶ ಕಾಲವು ಗ್ರೀನ್ವಿಚ್ ವೇಳೆಗಿಂತ 12 ಗಂಟೆ ಮುಂದೆ ಆ ಸ್ಥಳ ಇರುವುದಲ್ಲಿ. ಅಂದರೆ ಅವ್ರು ಏನು ಕೇಳಿದ್ದಾರೆ ಅಂದರೆ ಒಂದು ಸ್ಥಳದ ಆದರ್ಶ ಕಾಲವು ಗ್ರೀನ್ವಿಚ್ ವೇಳೆಗಿಂತ 12 ಗಂಟೆ ಮುಂದೆ ಆ ಸ್ಥಳ ಇರುವುದಲ್ಲಿ. ಅಂದರೆ ಎ 180 ಡಿಗ್ರಿ ಪಶ್ಚಿಮಕ್ಕೆ. ಮೂರನೇ ಪ್ರಶ್ನೆ, ಭೂಮಿಯ ಹೊರವಲಯದ ಅತಿ ನುಣುಪಾದ ಕಣಗಳು. ಇದೆಲ್ಲ ಸರಿಯಾದ ಉತ್ತರ ಮರಳು. ಸ್ನೇಹಿತರೆ, ಇಲ್ಲಿ ನೋಡ್ರಿ, ಸರಾಸರಿ ಸಮುದ್ರ ಮಟ್ಟ ಅಂದರೆ ಏನು? ಇದರಲ್ಲಿ ಸರಿಯಾದ ಉತ್ತರ ಬಿ, ಪೆಸಿಫಿಕ್ ಸಾಗರದ ಸರಾಸರಿ ಮಟ್ಟ. ನೋಡ್ರಲ್ಲಿ, ಸರಾಸರಿ ಸಮುದ್ರ ಮಟ್ಟ ಅಂದರೆ ಪೆಸಿಫಿಕ್ ಸಾಗರದ ಸರಾಸರಿ ಮಟ್ಟ. ಮುಂದಿನ ಪ್ರಶ್ನೆ, ವಾಯುಮಂಡಲದಲ್ಲಿ ಅತ್ಯಧಿಕ ಶೇಕಡಾವಾರು ಪ್ರಮಾಣದಲ್ಲಿರೋದು. ವಾಯುಮಂಡಲದಲ್ಲಿ ಅತ್ಯಧಿಕ ಶೇಕಡಾವಾರು ಪ್ರಮಾಣದಲ್ಲಿರುವುದು. ನೋಡ್ರಲ್ಲಿ, ಅತಿ ಹೆಚ್ಚು ಯಾವುದಪ್ಪ ಅಂದರೆ ಸಾರ್ವಜನಿಕ ಇರುತ್ತೆ ಸ್ನೇಹಿತರೆ. ಎಷ್ಟಂದರೆ 78% ಇರುತ್ತೆ. ಆದ ನಂತರ ಆಕ್ಸಿಜನ್ ಇರುತ್ತೆ. ಆಕ್ಸಿಜನ್ ನಂತರ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಭೂಗೋಳದ ಮೇಲೆ ಪ್ರತಿಬಿಂಬಗಳಂತೆ ತಮ್ಮ ತೀರಗಳು ಹೊಂದಿರುವುದು. ಓಕೆ, ಇದರಲ್ಲಿ ಎ ಕರೆಕ್ಟ್, ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕ. ನೋಡಲಿ, ಭೂಗೋಳದ ಮೇಲೆ ಪ್ರತಿಬಿಂಬಗಳಂತೆ ತಮ್ಮ ತೀರಗಳು ಹೊಂದಿರುವುದು ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕ. ಮುಂದಿನ ಪ್ರಶ್ನೆ, ಉಷ್ಣವಲಯದ ಸ್ಥಳವೊಂದರಲ್ಲಿ ರೈತನು ಸರಾಸರಿ 50 ಸೆಂಟಿಮೀಟರ್ ಮಳೆಯನ್ನು ಪಡೆಯುತ್ತಾನೆ. ಈ ಕೆಳಗಿನ ಯಾವ ಬೆಳೆಯನ್ನು ಬೆಳೆಯುವುದು ಅವನಿಗೆ ಸೂಕ್ತವಾಗಿದೆ? ಇಲ್ಲಿ ಸರಿಯಾದ ಉತ್ತರ ಜೋಳ. ಮುಂದಿನ ಪ್ರಶ್ನೆ, ಭಾರತದಲ್ಲಿ 2000 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಪಡೆಯುವ ಪ್ರದೇಶಗಳು ಯಾವುವು? ನೋಡಿರಿ, ಭಾರತದಾಗೆ 2000 ಮಿಲಿಗಿಂತ ಹೆಚ್ಚು ಮಳೆಯುವ ಪ್ರದೇಶಗಳು ಯಾವುವು ಅಂದರೆ ಇಲ್ಲಿ ಅಸ್ಸಾಮು, ಮಣಿಪುರ, ತ್ರಿಪುರ. ಸೂರ್ಯಗ್ರಹಣ ಉಂಟಾಗೋದು ಯಾವಾಗ ಸ್ನೇಹಿತರಲ್ಲಿ? ಅಮಾವಾಸ್ಯೆ ದಿನ. ಇಲ್ಲಿ ಗರಿಷ್ಠ ಮಳೆ ಬೀಳುತ್ತದೆ. ಎಲ್ಲಿ ಗರಿಷ್ಠ ಮಳೆ ಬೀಳುತ್ತದೆ? ಮೇಘಾಲಯ ರಾಜ್ಯದಲ್ಲಿ ಅತಿ ಹೆಚ್ಚು ಗರಿಷ್ಠ ಮಳೆ ಬೀಳುತ್ತದೆ ಸ್ನೇಹಿತರೆ. ಭಾರತವು ಅತ್ಯಧಿಕ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡುವುದು. ನೋಡಲಿ, ಭಾರತವು ಯಾವುದು ಅತ್ಯಧಿಕ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡುವುದು? ಇಲ್ಲಿ ಏನು ಕೊಟ್ಟಿದ್ದಾರೆ? ಕರೆಕ್ಟ್ ಆನ್ಸರ್ ಸ್ನೇಹಿತರೆ, ಶಾಖೋತ್ಪನ್ನ ಸ್ಥಾವರಗಳಿಂದ. ನೋಡ್ರಿ, ಇಲ್ಲಿ ಶಾಖೋತ್ಪನ್ನ ಸ್ಥಾವರಗಳಿಂದ ಭಾರತವು ಅತ್ಯಧಿಕ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡುತ್ತದೆ, ಥರ್ಮಲ್ ಪ್ರಾಜೆಕ್ಟಿಂದ. ಇಲ್ಲಿ ನೋಡಿ, ಇಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗಕ್ಕೆ ಲುಸೆ ಎಂಬ ಹೆಸರನ್ನು ಕೊಡಲಾಗಿದೆ. ಅಂದರೆ ಯಾವ ರಾಜ್ಯದಲ್ಲಿ ಲುಸೆ ಬುಡಕಟ್ಟು ಜನರು ವಾಸಿಸ್ತಾರೆ ಅಂದರೆ ತ್ರಿಪುರ. ಇವುಗಳಲ್ಲಿ ಯಾವುದು ಮೂಲ ವಸ್ತುಗಳ ಪರಮಾಣು ತೂಕಗಳ ಅನುಸಾರವಾಗಿ ಕ್ರಮ ಆಗಿರುವುದು? ನೋಡ್ರಲ್ಲಿ, ಇಲ್ಲಿ ಸಿ ಆಗಿದೆ, ಗಂಧಕ, ಸೋಡಿಯಮ, ಇಂಗಾಲ. ಸ್ನೇಹಿತರೆ, ಇದೇ ರೀತಿ ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು. ಶುಭ ದಿನ.